ಜಂಟಿ ಅಧಿವೇಶನ ಭಾಷಣ ಕುರಿತಾಗಿ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ ಶುರುವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಾಳ್ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈ ಸಂಘರ್ಷ ನೋಡ್ತಾ ಹೋದ್ರೆ ಭಾಷಣದಲ್ಲಿರುವಂತ ಎಲ್ಲಾ ಅಂಶಗಳನ್ನ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು, ಅದನ್ನ ತೆಗೆದು ಭಾಷಣ ಮಾಡಲಿಕ್ಕೆ ಅವಕಾಶ ಇದೆಯಾ, ಹೇಗೆ ಸರ್ ಇದು? ಅಂದ್ರೆ ಈಗ ವರ್ಷದ ಮೊದಲನೇ ಸೆಷನ್ ಒಂದು ಕರೆದಂತ ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣದಿಂದ ಈ ಒಂದು ಜಾಯಿಂಟ್ ಸೆಷನ್ ಪ್ರಾರಂಭ ಆಗಬೇಕಾಗುತ್ತೆ. ಸಂವಿಧಾನದ 176ನೇ ವಿಧಿಯ ಪ್ರಕಾರ ಗವರ್ನರ್ ಅವರು ಅಡ್ರೆಸ್ ಮಾಡಬೇಕಾದಂತ ಅವರ ಕರ್ತವ್ಯ. ಆದರೆ ಗವರ್ನರ್ ಮುಖಾಂತರ ರಾಜ್ಯ ಸರ್ಕಾರದ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಏನಿದೆ ಅದನ್ನು ಹೇಳ್ತಕ್ಕಂಥ ಅವಕಾಶ ಇದೆ. ಆದರೆ ಇದನ್ನ ರಾಜ್ಯ ಸರ್ಕಾರದವರು ಇದನ್ನ ರಾಜಕೀಯವಾದಂಥ ಕೆಲವು ವಿಷಯಗಳನ್ನು ತೆಗೆದುಕೊಂಡು ಹೋದಾಗ ಆಗ ಗವರ್ನರ್ ಆಕ್ಷೇಪವನ್ನು ಮಾಡಿದ್ರೆ ಆಗ ಸಮಸ್ಯೆ ಉದ್ಭವವಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಕೆಲವು ವಿಷಯವನ್ನ ಒಂದು ಪರಿಹಾರವನ್ನ ಮುಕ್ತ ಚರ್ಚೆಯ ಮೂಲಕ ಪರಿಹಾರ ಮಾಡಿಕೊಡೋದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ರಾಜ್ಯಪಾಲರು ನಾನು ಭಾಷಣ ಕೊಡಲ್ಲ ಅಂತ ಹೇಳಿದ್ರೆ ಆಗ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ಇಲ್ಲ ಸರ್, ಅವರು ಆಕ್ಷೇಪ ವ್ಯಕ್ತಪಡಿಸಿರೋದು ಕೆಲವು ಪ್ಯಾರಾಗಳು ಮಾತ್ರ, ಇವುಗಳನ್ನ ತೆಗೆದಾಕಿ ಅಂತ. ಬಟ್ ಸರ್ಕಾರ ಹೇಳ್ತಾ ಇರೋದು ಅವುಗಳನ್ನ ತೆಗೆದಾಕಕ್ಕೆ ಸುತಾರಾಮ್ ಒಪ್ತಾ ಇಲ್ಲ. ಹೀಗಾದ್ರೆ ಏನ್ ಮಾಡ್ಬೋದು ಸರ್? ಮೊದಲ ಪ್ಯಾರ ಮತ್ತು ಕೊನೆ ಪ್ಯಾರ ಈ ಹಿಂದೆ ಬೇರೆ ರಾಜ್ಯಗಳಲ್ಲಿ ಆದ ರೀತಿಯಾಗಿ ಮೊದಲ ಪ್ಯಾರ ಮತ್ತು ಕೊನೆ ಪ್ಯಾರ ಓದಿ ಹೋದ್ರೆ ಏನಾಗುತ್ತೆ ಸರ್? ಕಾನೂನಿನ ಬಿಕ್ಕಟ್ಟು ರೀತಿ ಏನಾದರೂ ಆಗುತ್ತಾ? ಅಂದ್ರೆ ಈಗ ರಾಜ್ಯಪಾಲರ ಭಾಷಣ ಅವರು ಕೆಲವು ಭಾಗ ಓದ್ದಲೇ ಇರ್ಬೋದು. ಓದ್ದಲೇ ಹೋದ್ರು ಲಿಖಿತ ಭಾಷಣ ಎಲ್ರಿಗೂ ಕೊಟ್ಟೇ ಇರ್ತಾರೆ. ಲಿಖಿತ ಭಾಷಣದಲ್ಲಿ ಎಲ್ಲ ಅಂಶಗಳು ಇರುತ್ತೆ. ಹಾಗಾಗಿ ಅದರಲ್ಲಿ ಕೆಲವು ಒಂದು ಪ್ಯಾರಾನ ನೀವು ಆಕ್ಷೇಪಾರ್ಹ ಇದೆ ಅದನ್ನ ತೆಗೀರಿ, ಆಮೇಲೆ ಓದ್ತೀನಿ ಅಂತ ಹೇಳಿ ರಾಜ್ಯಪಾಲರು ಹೇಳಿದ್ದಾರೆ. ಹಾಗಾಗಿ ಇಲ್ಲ ನೀವು ಅದು ಬೇಡ ಅಂದ್ರೆ ಓದಬೇಡಿ ಅಂತ ಅಂದ್ರೂ ಸಹ ಆ ಭಾಷಣದಲ್ಲಿ ಆ ಅಂಶಗಳು ಇದ್ದೇ ಇರುತ್ತೆ. ಅದರಿಂದ ಈ ಸಮಸ್ಯೆ ಉದ್ಭವವಾಗಿದೆ. ರಾಜ್ಯ ಸರ್ಕಾರ 2 ಸಾಲುಗಳನ್ನ ತೆಗೆದುಹಾಕ್ಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಕುರಿತು ವಿರೋಧ ಮಾಡಿರುವಂತ 2 ಸಾಲುಗಳು ಅದು ಓಕೆ ಮಾಡಿ ಒಂದ್ ವೇಳೆ ಒಪ್ಪದೇ ಇದ್ರೆ ನಾನು ಭಾಷಣನೇ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಸರ್? ಸಂವಿಧಾನಿಕವಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಿದೆ ಅಂತ ಹೇಳಿ ಹೇಳಲಾಗ್ತಿದೆ ಸರ್. ಅಂದ್ರೆ ಯಾವುದೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಯಾರು ಅಡ್ಡಿ ಬರೋದಿಲ್ಲ. ಆದರೆ ಈಗ ರಾಜ್ಯಪಾಲರು ಯಾವ್ದಾದ್ರು ಒಂದು ಕಾನೂನಿಗೆ ಅಂಕಿತ ಹಾಕಲಿಲ್ಲ, ಅದರಿಂದ ದೊಡ್ಡ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ಇದರಲ್ಲಿ ಇದನ್ನ ಮುಖತಃ ಚರ್ಚೆಯಿಂದ ಮಾಡಿ ಪರಿಹಾರ ಕಂಡುಕೊಳ್ತಕ್ಕಂಥ ವಿಷಯ. ಈ ವಿಷಯದಲ್ಲಿ ನ್ಯಾಯಾಲಯದ ಮೊರೆ ಹೋಗೋದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದನ್ನ ರಾಜ್ಯ ಸರ್ಕಾರವೇ ನಿರ್ಧರಿಸಬೇಕು. ಆದರೆ ನೀವು ಇವತ್ತಿನ ದಿನ ರಾಜ್ಯಪಾಲರು ಭಾಷಣ ಮಾಡದೆ ಹೋದ್ರೆ ಸೆಷನ್ ಹೇಗೆ ಮಾಡೋದು? ಅದಕ್ಕೊಂದು ಆ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ. ನ್ಯಾಯಾಲಯಕ್ಕೆ ಹೋಗೋದು ಅದು ನಂತರ ಆಗ್ತಕ್ಕಂಥ ವಿಷಯ. ಹಾಗೆ ಭಾಷಣನೇ ಮಾಡಲ್ಲ ಅಂತ ಹೇಳಿದಾಗ ಮುಂದೆ ಅದರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ಸರ್ಕಾರ ಯೋಚನೆ ಮಾಡಬೇಕು. ನ್ಯಾಯಾಲಯಕ್ಕೆ ಹೋಗೋದು ಕೊನೆ ಒಂದು ಮಾರ್ಗ. ಸರ್, ಈ ರೀತಿಯಾಗಿ ಬೇರೆ ರಾಜ್ಯದಲ್ಲಿ ಎಲ್ಲಾದ್ರೂ ಘಟನೆ ಆಗಿದೆಯಾ? ಜಂಟಿ ಅಧಿವೇಶನ ಮಾತಾಡದೆ ರಾಜ್ಯಪಾಲರು ಸುಮ್ಮನೆ ಮೌನವಾಗಿರೋದು? ಅಂದ್ರೆ ಈಗ 1966ನೇ ಇಸ್ವಿನಲ್ಲಿ ಕಲ್ಕತ್ತಾದಲ್ಲಿ ಇದೇ ಒಂದು ವೆಸ್ಟ್ ಬೆಂಗಾಲ್ ಅಸೆಂಬ್ಲಿಲಿ ರಾಜ್ಯಪಾಲರು ಭಾಷಣ ಮಾಡೋಕೆ ಹೋದಾಗ ಗಲಾಟೆ ಮಾಡಿದ್ರು. ಅದರಿಂದ ಭಾಷಣ ಓದ್ದಲೇ ನಿರ್ಗಮಿಸಿದಂತ ಸಂದರ್ಭದಲ್ಲಿ ಕಲ್ಕತ್ತಾ ಹೈಕೋರ್ಟ್ನವರು ಇಲ್ಲ, ಆ ರೀತಿ ರಾಜ್ಯಪಾಲರ ಭಾಷಣ ಇಲ್ದಲೇ ನೀವು ಸೆಷನ್ ನಡೆಸಿದ್ರೆ ಅದು ಕಾನೂನು ಪ್ರಕಾರ ಸರಿಯಾಗುವುದಿಲ್ಲ ಅಂತ ಒಂದು ನಿರ್ಣಯ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಎದುರುಗೊಳ್ತಾ ಇರೋದ್ರಿಂದ ನ್ಯಾಯಾಲಯ ಯಾವ ರೀತಿ ಅಭಿಪ್ರಾಯ ಮಾಡುತ್ತೆ ಹೀಗೆ ಅಂತ ಹೇಳೋದು ಬಹಳ ಕಷ್ಟ. ಆದರೆ ಈ ವಿಷಯಕ್ಕೆ ಈಗ ರಾಜ್ಯ ಸರ್ಕಾರದವರು ಈಗೇನಾದರೂ ರಾಜ್ಯಪಾಲರು ಕೆಲವು ಭಾಗ ಓದಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರ ಭಾಷಣದಲ್ಲಿ ಇಲ್ಲ ಅಂತ, ಅವ್ರ ಭಾಷಣದಲ್ಲಿ ಇಲ್ಲದ ವಿಷಯನೂ ಮುಖ್ಯಮಂತ್ರಿಗಳು ಅದರಲ್ಲಿ ಪ್ರಸ್ತಾಪಿಸಬಹುದು. ಏನು ಅದರಲ್ಲೇನು ನೀವು ರಾಜ್ಯಪಾಲರು ಹೇಳಿದಲ್ಲೇ ವಿಷಯ ಸದನದಲ್ಲಿ ಚರ್ಚೆ ಮಾಡಬಾರ್ದು ಅಂತ ಏನು ಇಲ್ವಲ್ಲ. ಬಟ್ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಭಾಷಣವನ್ನ ರಾಜ್ಯಪಾಲರು ಪ್ರತಿನಿಧಿಯಾಗಿ ಓದ್ಲೇಬೇಕಲ್ವ ಸರ್? ಅದನ್ನ ಓದ್ಲೇಬೇಕು. ಆದ್ರೆ ನೀವೀಗ ಆ ಭಾಷಣದಲ್ಲಿ ನೀವು ಏನಾದರೂ ಒಂದು ರಾಜಕೀಯವಾಗಿ ಕೇಂದ್ರ ಸರ್ಕಾರದ ಧೋರಣೆ ಸರಿ ಇಲ್ಲ, ಕೇಂದ್ರ ಸರ್ಕಾರ ಮಾಡತಕ್ಕಂಥ ಸರಿ ಇಲ್ಲ ಅಂತ ಈ ರೀತಿಯಾದಂತ ರಾಜಕೀಯ ಪ್ರೇರಿತವಾದ, ಈಗ ಅದರಲ್ಲಿ ಯಾವ ಅಂಶ ತೆಗಿಬೇಕು ಅಂತ ಹೇಳಿದಾರೆ ನಮಗೆ ಗೊತ್ತಿಲ್ಲ. 11 ಪ್ಯಾರದ ಬಗ್ಗೆ ಅವರು ಚಕಾರ ಏನಿದೆ ನಮಗೆ ಗೊತ್ತಿಲ್ವಲ್ಲ. ಒಂದು ಪ್ಯಾರ ತೆಗೀರಿ ಅಂತ ಹೇಳಿದ್ದಾರೆ.
ಅದು ಒಟ್ಟು 11 ಪ್ಯಾರ ತೆಗೀರಿ ಅಂತ ಹೇಳಿದಾರೋ 11ನೇ ಪ್ಯಾರ ತೆಗಿದಿರೋ ಅಂತ ಹೇಳಿದಾರೋ ಅದು ಗೊತ್ತಿಲ್ಲ. ಇದ್ರಲ್ಲಿ ಯಾವ ವಿಷಯ ಇದೆ ಅಂತ ಗೊತ್ತಿಲ್ಲದಲ್ಲೇ ನಾವು ವಿವೇಚನೆ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ರಾಜಕೀಯವಾಗಿ ರಾಜ್ಯಪಾಲರ ಒಂದು ಭಾಷಣ ಕೊಡೋದನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಂಡು ಹೋದ್ರೆ ಆಗ ಸಮಸ್ಯೆ ಆಗುತ್ತೆ. ಏನಾದ್ರು ಸಣ್ಣ ಪುಟ್ಟ ವಿಷಯಗಳಿದ್ರೆ ಅದನ್ನ ಚರ್ಚೆ ಮಾಡಿ ಒಂದು ಅದರ ಪರಿಹಾರ ಕಂಡುಕೊಳ್ಳೋದು ಉತ್ತಮವಾದಂತಹ ಮಾರ್ಗ. ಈಗ ರಾಜ್ಯಪಾಲರು ಹೇಳಲಿಲ್ಲ ಅಂತ ಇಟ್ಕೊಳ್ಳಿ, ನಾವು ಈ ರಾಜ್ಯಪಾಲರ ಭಾಷಣದಲ್ಲಿ ಕೊಟ್ಟಿದ್ವಿ, ಅವ್ರು ಹೇಳಲಿಲ್ಲ ಅನ್ನೋ ವಿಷಯವನ್ನ ನೀವು ಸದನದಲ್ಲಿ ತಗೊಂಡು ಅದರ ಮೇಲೂ ಚರ್ಚೆ ಮಾಡಬಹುದಲ್ಲ. ಅದರಿಂದ ಯಾವುದೇ ಮಾರ್ಗ ಏನು ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾರ್ಗ ಇಲ್ಲ ಅಂತ ಹೇಳಿ ನಾವು ಭಾವಿಸೋಕೆ ಆಗುದಿಲ್ಲ. ಸರ್, ಸರ್ಕಾರವನ್ನ ಪ್ರತಿನಿಧಿಸೋ ರೀತಿಯಾಗಿ ಕೊಟ್ಟಂತ ಭಾಷಣವನ್ನ ಓದದೆ ನೀವು ಮೌನವಾಗ್ತೀರಿ ಅನ್ನೋದಾದ್ರೆ ನಿಮ್ ರಾಜ್ಯಪಾಲರು ಯಾಕೆ ಬೇಕು ಅಂತನೂ ಕೂಡ ಪ್ರಶ್ನೆ ಸಹಜವಾಗಿ ಈಗ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ. ರಾಜ್ಯಪಾಲರು ಯಾತಕ್ ಬೇಕು ಅಂತ ಹೇಳಿದ್ರೆ ನಾಳೆ ಇದರಲ್ಲಿ ಏನಾದರೂ ಸಮಸ್ಯೆಗಳು ಉದ್ಭವ ಆದ್ರೆ ರಾಜ್ಯಪಾಲರ ಹತ್ರನೇ ಹೋಗ್ಬೇಕಲ್ಲ. ಈಗ ಯಾರೋ ಒಂದಷ್ಟು ಜನ ಪಾರ್ಟಿ ಬಿಟ್ಬಿಟ್ರು, ಕಾಂಗ್ರೆಸ್ ಪಾರ್ಟಿ ಬಿಟ್ರು, ಅದನ್ನ ಯಾರು ಇವ್ರು ನಿರ್ಧಾರ ಮಾಡ್ತಾರ? ಆಗ ರಾಜ್ಯಪಾಲರೇ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡೋದು. ಈಗ ಅವ್ರು ಓದಲ್ಲ ಅಂತ ಏನ್ ಹೇಳಿಲ್ವಲ್ಲ, ಓದ್ತೀನಿ, ಒಂದು ಪ್ಯಾರಾಕ್ ಮಾತ್ರ ಆಕ್ಷೇಪ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಆ ನಿರ್ಣಯಕ್ಕೆ ನೀವು ಹೋಗಕ್ಕಾಗಲ್ಲ, ರಾಜ್ಯಪಾಲರು ಹುದ್ದೆನೇ ಬೇಡ ಅಂತ. ಹಾಗಿದ್ರೆ ಯಾಕೆ ಹಿಂದಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲಾ ಕಡೆ ರಾಜ್ಯಪಾಲರು ಇದ್ರು, ಎಲ್ಲರನ್ನೂ ಸಾರಾಸಗಟಾಗಿ ಒಂದೇ ಸಾರಿ ತೆಗೆದುಹಾಕಿ ಮತ್ತೆ ನೇಮಕಾತಿ ನಮ್ಮ ಪಾರ್ಟಿ ಬಂದ್ಮೇಲೆ ನಾವು ಮತ್ತೆ ನೇಮಕಾತಿ ಮಾಡಿದ್ವಿ, ನಮ್ಮ ಪಾರ್ಟಿಯವ್ರು ಮಾಡ್ತೀವಿ ಅಂತ ಹೇಳಿ ಮಾಡಿರೋ ನಿದರ್ಶನಗಳಿದೆ. ರಾಜ್ಯಪಾಲರ ಹುದ್ದೆನ ರಾಜಕೀಯ ಉದ್ದೇಶದಿಂದ ಬಳಸಿಕೊಂಡಿರೋದು ಬೇಕಾದಷ್ಟು ನಿದರ್ಶನ ಇದೆ. ಇದೇನು ಇವತ್ತಿಂದೇನು ಹೊಸದಲ್ಲ. ಈ ರೀತಿಯಾದಂತಹ ಸಂಘರ್ಷಗಳು ಇದೇ ಮೊದಲೇನಲ್ಲ, ಕರ್ನಾಟಕದಲ್ಲಿ 2-3ನೇ ಸರಿ ಆಗ್ತಾ ಇದೆ ಸರ್. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿ ಆಗ್ತಾ ಇದೆ. ಕೇಂದ್ರದಲ್ಲಿ ಬೇರೆ ಸರ್ಕಾರ, ರಾಜ್ಯದಲ್ಲಿ ಬೇರೆ ಸರ್ಕಾರ ಇದೆ. ಸೊ ಇದಕ್ಕೆ ಇದೇ ರೀತಿನ ಸರ್ ಈ ಸಂಘರ್ಷ ಮುಂದುವರಿಲಿ. ಆದ್ರೆ ಈಗ ತಮಿಳುನಾಡಲ್ಲಿ ಬಂದಂತ ಸಂಘರ್ಷ ಬೇರೆ ರೀತಿದು. ಅವರು ಈ ಕಂಡಂತ ಕಾನೂನಿಗೆ ನಾನು ಅಂಕಿತಾನೆ ಹಾಕಲ್ಲ ಅಂತ ಹೇಳಿ ತುಂಬಾ ದಿನ ಇಟ್ಕೊಂಡ್ಬಿಟ್ರು. ಅದು ಬೇರೆ ರೀತಿಯ ಸಂಘರ್ಷ. ಇದು ಏನು ಅಂತ ದೊಡ್ಡ ಒಂದು ಸಂಘರ್ಷ ಅಂತ ಹೇಳಿ ನಾನು ಭಾವಿಸೋದಿಲ್ಲ. ಇದು ಭಾಷಣದಲ್ಲಿ ಒಂದು ಅಂಶ ತೆಗೀರಿ ಅಂತ ಅಷ್ಟೇ ಹೇಳಿರೋದ್ರಿಂದ ಇದು ಬಹಳ ದೊಡ್ಡ ಮಹತ್ವದ ಕಾನೂನಿನ ಬಿಕ್ಕಟ್ಟು ಅಂತ ಹೇಳೋದಕ್ಕಾಗಲ್ಲ. ಇದನ್ನ ಒಂದು ಮಾತುಕತೆಯಿಂದ ಪರಿಹಾರ ಮಾಡ್ಕೋಬಹುದು ಅಂತ ಹೇಳಿ ನಾನು ಮನ್ರೇಗಾ ಕುರಿತಾಗಿ ಇರುವಂತದ್ದು ಸರ್, ಹೆಸರು ಬದಲಾವಣೆ ಮತ್ತು ಭ್ರಷ್ಟಾಚಾರ ನಡೀತಾ ಇದೆ, ಗುತ್ತಿಗೆದಾರರಿಗೆ ಅವಕಾಶ ಮಾಡಿಕೊಡುತ್ತೆ. ಇಂಥವೆಲ್ಲವೂ ಕೂಡ ಕಾರ್ಮಿಕರಿಗೆ, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾದಂತ ಕಾನೂನನ್ನ ಕೇಂದ್ರ ಸರ್ಕಾರ ಬೇರೆ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಇದನ್ನ ನಾವು ಪ್ರಸ್ತಾಪ ಮಾಡಲೇಬೇಕು. ಇದನ್ನೇ ರಾಜ್ಯಪಾಲರು ಓದಲ್ಲ ಅನ್ನೋದಾದ್ರೆ ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ನೀವು ದುರ್ಬಳಕೆ ಮಾಡ್ಕೋತಾ ಇದ್ದಾರೋ ಮಾಡ್ಕೋತಾ ಇಲ್ವೋ ಪ್ರಶ್ನೆ ಅದಲ್ಲ. ನಿಮ್ಗೆ ಭಾಷಣ ಮಾಡ್ತಾ ಇರೋದು ನಿಮ್ಮ ಸರ್ಕಾರದ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಹೇಳಿ ಅಂತ. ನೀವು ಬೇರೆಯವ್ರು ಮಾಡಿರೋ ಪಾಲಿಸಿ ಸರಿ ಇದೆಯೋ ಇಲ್ವೋ ಅದು ಪ್ರಶ್ನೆ ಅಲ್ಲ. ಅವ್ರ ಪಾಲಿಸಿ ಸರಿ ಇಲ್ದಲೇ ಇರೋ ಹೊತ್ತಿಗೆ ನೀವು ನಿಮ್ಮ ಪಾಲಿಸಿಯನ್ನು ಇಡ್ತಾ ಇದ್ದಾರೆ. ನಿಮ್ಮದೇನು ಪ್ರೋಗ್ರಾಮ್ ಇದೆ ಅದನ್ನ ಇಡಿ. ನೀವು ಬೇರೆ ಕೇಂದ್ರ ಸರ್ಕಾರದ ಸರಿ ಇಲ್ಲ ಅಂದ್ರೆ ಸದನದಲ್ಲಿ ಚರ್ಚೆ ಮಾಡಿ. ರಾಜ್ಯಪಾಲರ ಭಾಷಣ ಒಂದೇ ಮಾರ್ಗ ಅಲ್ವಲ್ಲ. ಏನ್ ರಾಜ್ಯಪಾಲರ ಭಾಷಣ ಏನು? ಮುಂದೆ ನಾವು ಇವಾಗ 26ನೇ ಇಸವಿನಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳೇನು ಅದನ್ನ ಮಂಡಿಸ್ತಾ ಇದ್ದೀರಾ, ಯಾತಕ್ಕೋಸ್ಕರ ಮಂಡಿಸ್ತಾ ಇದ್ದೀರಾ ಅಂತ ಸದನದಲ್ಲಿ ಚರ್ಚೆ ಮಾಡಬಹುದಲ್ಲ. ಅದರಿಂದ ಏನು ರಾಜ್ಯ ಸರ್ಕಾರಕ್ಕೆ ಏನು ಬೇರೆ ಮಾರ್ಗವೇ ಇಲ್ಲ, ಯಾವುದೇ ವಿಷಯ ಚರ್ಚೆ ಮಾಡೋಕೆ ಅವಕಾಶ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ. ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಸರ್, ಇದು ಕಾನೂನು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತಾ? ಇದು ಕಾನೂನಿನ ಸಂಘರ್ಷ ಬರ್ತಕ್ಕಂಥ ದೊಡ್ಡ ಪರಿಸ್ಥಿತಿ ಏನು ಉದ್ಭವ ಆಗಿಲ್ಲ. ಆದ್ರೆ ಇದನ್ನ ರಾಜ್ಯ ಸರ್ಕಾರದವರು ಒಂದು ಪ್ರೆಸ್ಟೀಜ್ ಇಶ್ಯೂ ಆಗಿ ತೆಗೆದುಕೊಂಡು ಇಲ್ಲ ನಾವು ಮಾಡೋದೇ ಇಲ್ಲ, ಭಾಷಣ ಮಾಡದೇ ಇದ್ರೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಇಂದಾಗ ಕಾನೂನಿನ ಸಮಸ್ಯೆ ಆಗುತ್ತೆ. ಆದ್ರೆ ನಿನ್ನೆ ಆಗ್ಲೇ ಭೇಟಿ ಮಾಡಿದ್ದಾರೆ, ಕೆಲವು ಅಂಶಗಳನ್ನ ತೆಗೆದುಹಾಕಕ್ಕೆ ಒಪ್ಪಿದ್ದಾರೆ. ಅದರಿಂದ ಒಂದು ಪರಿಹಾರದ ಮಾರ್ಗ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಜಂಟಿ ಅಧಿವೇಶನದಲ್ಲಿ ಭಾಗಿಯಾಗಿ ಭಾಷಣವನ್ನ ಓದ್ದೆ ವಾಪಸ್ ಹೋದ್ರೆ ಏನಾಗುತ್ತೆ ಸರ್? ಜಂಟಿ ಅಧಿವೇಶನದ ಬಂದು ಭಾಷಣ ಮಾಡದಲೇ ಹೋದ್ರೆ ಮುಂದೆ ಕಾರ್ಯಕ್ರಮ ಮಾಡೋದಕ್ಕಾಗೋದಿಲ್ಲ. ಬಟ್ ನಾವು ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಮಾಡ್ತೀವಿ ಅಂತ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ, ಅದರ ಚರ್ಚೆ ಏನಾಗುತ್ತೆ, ಕೋರ್ಟ್ ಅಲ್ಲಿ ನಿರ್ಧಾರ ಮಾಡಬೇಕು. ಕಾನೂನಲ್ಲಿ ಏನಿದೆ, ಸಂವಿಧಾನದ 176ನೇ ಅಡಿನಲ್ಲಿ ಗವರ್ನರ್ ಶೆಲ್ ಅಡ್ರೆಸ್ ಅಂತ ಇದೆ, ಮಾಡಲೇಬೇಕು ಅಂತಿದೆ. ಅವ್ರು ಮಾಡಿದ್ರೆ ಮಾಡಲಿ, ಮಾಡದೇ ಇದ್ರಿಲ್ಲ ಅಂದ್ರೆ ಅದರ ಪರಿಣಾಮ ಏನಾಗುತ್ತೆ ನ್ಯಾಯಾಲಯಗಳು ತೀರ್ಮಾನ ಮಾಡಬೇಕು. ಇದು ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 8.